ಬನ್ನಿ ಫ್ರೆಂಡ್ಸ್ ಬರ್ರೋ ಫಲಪುಷ್ಪ ಪ್ರಧಾನ ಪ್ರದರ್ಶನ ಮಸ್ತ್ ಆಗೈತಲ್ಲ ಬರಲ್ಲ ಗಾಯ್ಸ್ ಅವರಿಬ್ರು ಗೊತ್ತಿಲ್ಲ ಇಲ್ಲ ಒಂದು ಫೋಟೋ ತೆಗಿಸ್ಕೊಂಬಂದು ಕರೀಲ್ಲ ಅದನ್ನ ಆಗ್ಬಿಟ್ಟಾವೆ ಎಲ್ಲ ಮಾಡರ್ನ್ ಆಗ್ಬಿಟ್ಟಿದೆ ಗಾಯ್ಸ್ ವಾವ್ ಮುಂಜಾನು ಮಾಡಿಬಿಟ್ಟಾರಲ್ಲ ನೈಸ್ ಬ್ಯೂಟಿಫುಲ್ ಗೈಸ್ ನೋಡಿ ನಡೀರಿ ಇನ್ಫಾರ್ಮೇಶನ್ ಒಂಚೂರು ಕೇಳ್ಕೊಂಡು ಹೋಗ್ರಿ ಎಲ್ಲ ಅಗರಬತ್ತಿಗಳ ಏನಿಲ್ಲ ಇದು ಏನು ರೈಸ್ ಇದ್ದಂಗೈತೆ ಹೆಂಗಿದೆ ಸರ್ ಟೇಸ್ಟ್ ಅದು ಚೆನ್ನಾಗಿದೆಯಾ ಇದೇನು ನೋಡು ನಮಗೋಸ್ಕರ ಇಕ್ಕಿರೋದು ಟೇಸ್ಟ್ ನೋಡ್ತಾವನೆ ಹೆಂಗಿದೆ ಟೇಸ್ಟು ಸೂಪರ್ ಅಂತ ಸರ್ ಏನಿದು ಪುಳಿಯೋಗ್ರೆನಾ ಇದು ಮಷಿನ್ ಮ್ಯಾನುಫ್ಯಾಕ್ಚರಾ ಅಥವಾ ಹ್ಯಾಂಡ್ ಮ್ಯಾನುಫ್ಯಾಕ್ಚರಾ ಇದು ಮಿಷಿನ್ ಮ್ಯಾನುಫ್ಯಾಕ್ಚರ್ ಆದರೆ ಕೋಲ್ಡಲ್ಲಿ ಆಗುತ್ತೆ ಡಿಗ್ರಿ ಕೋಲ್ಡಲ್ಲಿ ಆಗುತ್ತೆ ಬೇರೆ ಕಡೆಗೆಲ್ಲ ಹೀಟಲ್ಲಿ ಆಗುತ್ತೆ ಹೀಟಿಂಗ್ ಮಿಷಿನಲ್ಲಿ ಆಗ್ತಾರಲ್ಲ ಆ ಥರ ಅಲ್ಲ ಕೋಲ್ಡಲ್ಲಿ ಆಗುತ್ತೆ ಗೈಸ್ ಇದು ಕೋಲ್ಡಲ್ಲಿ ಆಗುತ್ತಂತೆ ನೋಡೋಣ ಪುಟ್ಟಿ ಡಸ್ಟ್ಬಿನ್ನು ತೋರ್ಸನೇನೋ ಜಾಮೂನು ನೋಡ್ರಿ ಫ್ರೆಂಡ್ ಸ್ಟೇಜ್ ಮೇಲೆ ಇರೋದು ನಾವು ಎಕ್ಸ್ಪೆಷಲಿ ಬಾಯಿ ಕಡೆ ವಾಟ್ ಈಸ್ ದಿಸ್ ಚಿಲ್ಲಿ ಪೌಡರಾ ಚಟ್ನಿ ಪೌಡರ್ ಕೆನ್ ಐ ಸಿ ಇಲ್ಲಿ ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಹಾಗಲಕಾಯಿ ಎಲ್ಲ ಇಲ್ಲಿ ತೋರಿಸಿ ಸಾರಿ ಸ್ಪೈಸಿ ಇರುತ್ತಾ ಇದು ಮೊದಲೇ ವಾಟರ್ ತಿನ್ಬಿಡ್ಬಾರು ಇಸ್ಕೊಂಡಿದೆ ಈಗ ಇಡ್ಲಿ ಚಪಾತಿ ದೋಸೆ ಅನ್ನ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದು ತೊಗೊಂಡ್ರೆ ಹುರ್ಗಡ್ಲದಿದೆ ಅನ್ನ ಜೊತೆ ಪರವಾಗಿಲ್ಲ ಮಕ್ಕ ಬಿಡ್ತೈತೆ ಭಾಳ ಜಾಮೂನ್ ಟ್ರಯಲ್ ಕೊಡ್ತಾರೆ ಅದೇನು ಖಾರ ಐತೆ ಮಕ್ಕ ಸುಳ್ಳು ಹೇಳ್ಬಿಟ್ಟೈತಿ ಖಾರ ಜಾಸ್ತಿ ಐತಿ ಖಾರ ಬಾ ಇಲ್ಲಿ ಸರ್ ಡಿಸ್ಕೌಂಟ್ ಹೋಗಿ ಸರ್ 1590 ಬ್ರೋ ಏನಕ್ಕೆ ಯೂಸ್ ಆಗುತ್ತೆ ಇವೆಲ್ಲ ಈ ಪ್ರಾಡಕ್ಟ್ನ ಬಳಸಿ ಅದನ್ನು ತಯಾರು ಮಾಡಿರೋದಾ? ಹಾಂ 25% ಇದ್ರ ಬಗ್ಗೆ ಹೇಳ್ಬೋದಾ?
ಅಮೃತೋನಿ ಪ್ರಾಡಕ್ಟಲ್ಲಿ 3 ಪ್ರಾಡಕ್ಟ್ ಇದೆ ಸರ್ ಮೇನ್ ಆಗಿ. ಅಮೃತೋನಿ ಆರ್ಥೋ ಪ್ಲಸ್, ಅಮೃತೋನಿ ಡಿ ಪ್ಲಸ್, ಮತ್ತು ಅಮೃತೋನಿ ಪವರ್ ಪ್ಲಸ್ ಅಂತ. ಈ ಅಮೃತೋನಿ ಆರ್ಥೋ ಪ್ಲಸ್ ಏನು ಕೆಲಸ ಆಗುತ್ತೆ ಅಂದರೆ ಯಾರಿಗಾದ್ರೂ ಜಾಯಿಂಟ್ ಪೇನ್ಸ್ ಇರೋರಿಗೆ, ಮಂಡಿ ನೋವು, ಮೊಣಕೈ ನೋವು, ಮತ್ತು ಯಾರಿಗಾದ್ರೂ ಮಸಲ್ ಕ್ಯಾಚ್ ಆಗಿರುತ್ತಲ್ಲ ಅಂಥ ಪೇಷಂಟ್ಗಳಿಗೆ ಈ ಆರ್ಥೋ ಪ್ಲಸ್ನ ಯೂಸ್ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು ಯಾರಾದರೂ ಡಯಾಬಿಟಿಕ್ ಪೇಷಂಟ್ ಅಂದರೆ ಶುಗರ್ ಇರೋಂಥವ್ರು, ಸ್ವಲ್ಪ ಜಾಸ್ತಿ ಹೈ ಇರೋರು, ಅಥವಾ ಇವಾಗಿನೂ ಸ್ಟಾರ್ಟ್ ಆಗಿರೋರಿಗೆ, ಫಸ್ಟ್ ಸ್ಟೇಜಲ್ಲಿ ಯಾಕಂದರೆ ಡಯಾಬಿಟಿಸ್ 3 ಟೈಪ್ಸ್. ಸೊ ಫಸ್ಟ್ ಸ್ಟೇಜಲ್ಲಿ ಇರೋರಿಗೆ ಮತ್ತು ಹೈ ಬಿ ಪಿ ಶುಗರ್ ಇರುತ್ತೆ ಅವ್ರಿಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಬಟ್ ಸ್ವಲ್ಪ ಲಾಂಗ್ ಯೂಸ್ ಮಾಡಬೇಕು. ಆಯುರ್ವೇದಿಕ್ ಪ್ರಾಡಕ್ಟ್ ಯಾವುದೇ ಆದರೂ ಕೂಡ ಲಾಂಗ್ ಯೂಸೇ ಮಾಡಬೇಕು. ಹೌದು, ಅದು ರಿಸಲ್ಟ್ ಸಿಗಬೇಕು, ಲಾಂಗ್ ಯೂಸ್ ಮಾಡಬೇಕು. ಹೌದು, ಅದಕ್ಕೋಸ್ಕರ ಲಾಂಗ್ ಯೂಸಿಂದ ನಿಮಗೆ ತುಂಬ ಗುಡ್ ರಿಸಲ್ಟ್ ಆಗಿ ಕಾಣಿಸುತ್ತೆ. ಇದನ್ನು ಜಸ್ಟ್ 15 ಡೇಸ್ ಯೂಸ್ ಮಾಡಿಬಿಟ್ಟು ನೀವು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅದು ಮಾಡೋಕ್ಕಾಗಲ್ಲ. ಹೌದು, ಅಟ್ಲೀಸ್ಟ್ ಒಂದು 3 ಮಂತ್ಸ್ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ನಿಮಗೆ ಆಯುರ್ವೇದಿಕ್ ಯಾವುದೇ ಪ್ರಾಡಕ್ಟ್ ನಮ್ದಂತಲ್ಲ, ನೀವು ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ನ ಚೂಸ್ ಮಾಡ್ತಾ ಇದ್ದೀನಿ ಅಂದರೂ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೂ ಲಾಂಗ್ ರಿಸಲ್ಟ್ ಇರುತ್ತೆ, ಲಾಂಗ್ ಪ್ರಾಸೆಸ್ ಇರುತ್ತೆ. ಅದು ಮತ್ತೆ ಕಂಪ್ಲೀಟಾಗಿ ಕ್ಯೂರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಲಾಸ್ಟ್ ಪ್ರಾಡಕ್ಟ್ ಪ್ಯೂರ್ ಆಯುರ್ವೇದಿಕ್ ಅಲ್ಲ ಇವು? ಪ್ಯೂರು ಅಮೃತೋನಿ ಅಂತ ನಿಮಗೆ ಗೊತ್ತಿರ್ಬೋದು. ಹೌದು, ನೋಡಿದ್ದೀವಿ. ಓಕೆ ಸೊ ಅಮೃತೋನಿ ಸೈಂಟಿಫಿಕ್ ಹೆಸರು ಕೂಡ ಮೊರಿಂಡಾ ಸಿಟ್ರಿಫೋಲಿಯಾ ಅಂತ ಇದೆ. ಮೊರಿಂಡಾ ಸಿಟ್ರಿಫೋಲಿಯಾ ಮಿಕ್ಕಿ 25% ಏನಿದೆ ಈ ಪ್ರಾಡಕ್ಟನ್ನ ಬ್ಲೆಂಡ್ ಮಾಡಿ, ಅಂದರೆ ಇದು ಯಾವ್ಯಾವುದಕ್ಕೆ ಎಷ್ಟು ಬ್ಲೆಂಡ್ ಮಾಡಬೇಕು ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಅದನ್ನು ಬ್ಲೆಂಡ್ ಮಾಡಿ ನಿಮಗೆ ಈ ಪ್ರಾಡಕ್ಟ್ನ ತಯಾರು ಮಾಡಿ, ಹಾಗಾಗಿ ಇದನ್ನ ಯೂಸ್ ಮಾಡ್ಬೋದು. ಇದು ಪವರ್ ಪ್ಲಸ್ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ನಿಮಗೆ. ಇದು ಪ್ರೈಸ್ ಎಷ್ಟು ಸರ್? ಇದು ಪ್ರೆಸೆಂಟ್ ಇದು ಪ್ರೈಸ್ 1594 ರೂಪಾಯಿ ಇದೆ. ಇಲ್ಲಿ ನಿಮಗೆ ಡಿಸ್ಕೌಂಟ್ ಅಮೌಂಟಲ್ಲಿ 1514 ರೂಪಾಯಿಗೆ ಹೋಗ್ತಾ ಇದೆ. ಇದು ಡಿ ಪ್ಲಸ್ ಇದು. ಇದು ಎಷ್ಟು ಪ್ರೈಸು? 1300 ರೂಪಾಯಿ MRP ಇದೆ. ಬಟ್ ಇವಾಗ ನಿಮಗೆ 1158 ರೂಪಾಯಿ ಸಿಗ್ತಾ ಇದೆ. ಮತ್ತು ಇದು ಕೂಡ 1158 ರೂಪಾಯಿಗೆ ಸಿಗ್ತದೆ. ಅರ್ಧ ಲೀಟ್ರದ್ದು ಇದೆ. ಇದು ಅರ್ಧ ಲೀಟ್ರದ್ದು ನಿಮಗೆ 600, ಅಂದರೆ ಡಿಸ್ಕೌಂಟ್ ಎಲ್ಲ ಹೋಗಿ ಇದು ಆ್ಯಕ್ಚುಲಿ 700 ರೂಪಾಯಿ ಇರೋದು. ಅದು 100 ರೂಪಾಯಿ ಡಿಸ್ಕೌಂಟ್ ಹೋಗಿ 600 ರೂಪೀಸ್ ಇರ್ತದೆ. 624 ರುಪೀಸ್ ಆಗ್ತದೆ. ವಯಸ್ಸಾಗಿ ಅಂತ ಇದ್ದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರು ಅಲ್ಲ, ಕಾರ್ಡು, ವಿಸಿಟಿಂಗ್ ಕಾರ್ಡ್ ಏನಿಲ್ಲ, ನೀವು ಯಾವುದೇ ಮೆಡಿಕಲ್ ಶಾಪಿಗೆ ಹೋಗಿ ಅಮೃತೋನಿ ಪ್ರಾಡಕ್ಟ್ಸ್ ಬಗ್ಗೆ ಕೇಳಿದ್ರೆ ಅವ್ರು ಯಾವುದೇ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ತರಿಸ್ಕೊಡ್ತಾರೆ. ಯಾವುದೇ ಮೆಡಿಕಲ್ ಶಾಪಲ್ಲಿ ಅವ್ರು ಕೇಳಿದ್ರೆ ತರಿಸ್ಕೊಡ್ತಾರೆ. ಥ್ಯಾಂಕ್ ಯು ಗಿವಿಂಗ್ ಇನ್ಫಾರ್ಮೇಷನ್. ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ. ಆಲ್ ಓವರ್ ನಾರ್ತ್ ಇಂಡಿಯಾ ಫುಡ್, ಸೌತ್ ಇಂಡಿಯಾ, ನಾರ್ತ್ ಇಂಡಿಯನ್ ಕವರ್, ಸೌತ್ ಇಂಡಿಯಾ ಪ್ರಾಡಕ್ಟ್ ಹೇಳಿದ್ರು ತರಿಸ್ಕೊಡ್ತಾರೆ. ಇಲ್ಲ ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿ ಅದ್ರ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇದರಲ್ಲಿ. ಸೊ ಈ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಎಲ್ಲಿ ಹತ್ತಿರ ಅದರಲ್ಲಿ ಸಿಗುತ್ತೆ. ಓಕೆ ಬ್ರೋ, ಥ್ಯಾಂಕ್ ಯು. ಗೈಸ್ ನೆಕ್ಸ್ಟ್ ಪ್ರಾಡಕ್ಟ್ ಮಾಡೋಣ. ಹಾಯ್. ಹಾಂ, ಇದು ಪುಳಿಯೋಗರೆ ಸೌತ್ ಸೂತ್ರ. ಹಾಂ, ಪ್ರೈಸ್ ಎಷ್ಟಿದ್ರು? ಪ್ರೈಸು 140 ರೂಪೀಸ್. ಗೈಸ್ 140 ರೂಪೀಸ್ ಇದು ನೋಡಿ. ಎಲ್ಲನೂ ಚೆನ್ನಾಗಿದೆ ಟೋಟಲ್. ಸಾರಿ ಫೈ. ಓಕೆ. ಬೈ 1 get 1 ಗಾಯ್ಸ್. ವಾಟರ್ ಬೇಸ್ ಮತ್ತೆಲ್ಲ ಬಟರ್ ಮಿಲ್ಕ್ ಬೇಸ್ ಎಲ್ಲ ಹೆಲ್ದಿ, ಸ್ಕಿನ್ನಿಗೆ, ಹೇರಿಗೆ, ಬಾಡಿ ತಂಪಿಗೆ ಎಲ್ಲ ಇದೆ. ಎಂತ ಜ್ಯೂಸಾ? ತಂಬುಳಿ ತಂಪು ಮತ್ತು ಅವಳಿ ತಂಬುಳಿ ಅಂತ. ಗೈಸ್ ತಂಪುಳಿ ಅಂತ ನೋಡಿ. ಹೇಳಿ ಮೇಡಮ್. ನೋಡಿ ಹಾಗಾದ್ರೆ 2 ಗಂಟೆ ಇನ್ನು ಅರ್ಧ ಗಂಟೆ ನೋಡ್ಕೊಂಡೆಲ್ಲ ಹೋಗ್ಬಿಡೋಣ. ಹೋಗಿಲ್ಲ ಗೈಸ್, ಚೆನ್ನಾಗೈತೆ. ಬಾರ. What is this? ನಾನು 2021ರಿಂದ ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದೆ. ಕರೋನಾ ಬಂದಾಗಿಂದ ನಾವೇ ನಮ್ಮದೇ 7 ಎಕರೆ ಜಮೀನು ಇಟ್ಟಿದ್ದರಿಂದ ವ್ಯವಸಾಯ ಮಾಡಲೇಬೇಕು ಅಂತ ಹೇಳಿ ಊರಿಗೆ ಹೋಗಿ ಇವತ್ತು ವ್ಯವಸಾಯ ಮಾಡ್ತಾಯಿದ್ದೀವಿ. ಕುರಿ, ಕೋಳಿ, ಎಮ್ಮೆ ಮತ್ತು ಅಡಿಕೆ ಹಾಕಿದ್ದೀವಿ, ತೆಂಗು ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ. ಸ್ಟಾರ್ಟಿಂಗ್ ಹೋದಾಗ ಬೆಂಗಳೂರಿಂದ ಸೂಟು ಬುಟ್ಟು ಹಾಕೊಂಡು ಪ್ಯಾಂಟು ಶರ್ಟ್ ಹಾಕೊಂಡು ಹೋಗ್ತಿದ್ದ. ವ್ಯವಸಾಯ ಮಾಡೋಕ್ಕೆ ಬಂದವನೇ ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ ಅಂತಲೇ ಹೇಳಿದ್ರು. ಇವತ್ತು ಅದೇ ಜನ ಬಂದು ನೀನು ಹೇಗೆ ಮಾಡಿದೆ ಅಂತ ಮಾಹಿತಿ ಕೇಳ್ತಾರೆ.
ನಿಜವಾಗ್ಲೂ ಖುಷಿ ಆಗುತ್ತೆ. ಮೋಟಿವೇಟ್ ಇರ್ಬೋದು, ಕಳೆ ತೆಗೆಯೋದ್ರಲ್ಲೇ ನಾನಾ ಥರ ಇದೆ. ಅದನ್ನೆಲ್ಲ ಒಂದೊಂದು ಮಳಿಗೆಯಲ್ಲಿ ನಾವು ಮಂಡ್ಯದಲ್ಲಿ ಇಟ್ಕೊಂಡು ಮೊದಲೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೆಲವೊಂದು ಕಡೆ ಕೇಳಿರ್ತೀವಿ. ಬಟ್ ಇಲ್ಲಿ ಬಂದಾಗ ಇವರು ವೇಟ್ ಮಾಡಿ 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 ನನ್ನ ಮಕ್ಕಳು ಅವಾಗ ಹೇಳ್ತಿದ್ದ ನಾನು ಫೋಟೋ ತೆಗಿಸ್ಕೊಂಬನ ಅಂತ. ಗಾಯ್ಸ್ ನಮ್ಮವರೇ ಇದ್ದಾರೆಲ್ಲ. ಹಾಯ್ ಬ್ರೋ. ಗಾಯ್ಸ್ ನಾವು ಹುಡುಕಿದ್ದೀವಿ ಲಾಸ್ಟ್ಗೂ. 15 ಜನ ಅಲ್ವಾ, ಆ ಕಡೆ ಲೈನು ಬೇಗ ಹೋಗುತ್ತೆ. ಗಾಯ್ಸ್ ಆ ಕಡೆ ಲೈನ್ ಏನೋ ಬೇಗ ಹೋಗ್ತದಂತೆ, ಆ ಕಡೆ ಬಂದು ಬರ್ರಿ. ಜಾಗ ಬಿಡ್ರಿ. ಯಾವುದೇ ಅಂತಾನೆ ಗೊತ್ತಿಲ್ಲ ನನಗೆ, ಬಟ್ ಸುಮ್ಮನೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಸ್ಥಳೀಯ ಒಂದು ಇಳುವರಿ ಮಟ್ಟ ಎರಡೂವರೆ ಕ್ವಿಂಟಾಲ್ ಪ್ರತಿ ಇಳುವರಿಯನ್ನ ರೈತರು ಒಣ ಬೇಸಾಯದಲ್ಲಿ ತಗೋಬಹುದು. ಮತ್ತು ಈ ಒಂದು ತಳಿಯನ್ನ ನೀರಾವರಿಯಲ್ಲಿ ಬೆಳೆದಾಗ ಸುಮಾರು 4ರಿಂದ 4.5 ಕ್ವಿಂಟಾಲ್ ಅಥವಾ 5 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನ ಪಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಇದರ ಒಂದು ಅವಧಿ 90ರಿಂದ 95 ದಿನಗಳಿಗೆ ಇದು ಕಟಾವಿಗೆ ಬರುತ್ತೆ. ಸೊ ರೈತರು ಈ ಒಂದು GKVK S1 ಭರಣಿ ಎನ್ನುವ ಒಂದು ತಳಿಯ ಬೀಜಗಳನ್ನ ತೆಗೆದುಕೊಂಡು ಒಂದು ಹೆಚ್ಚಿನ ಇಳುವರಿ ಮಾಡಬಹುದಾಗಿದೆ. ಈ ಒಂದು ತಳಿಯ ಬೀಜ ನಮ್ಮ ಕೃಷಿ ವಿಶ್ವವಿದ್ಯಾಲಯ JKVK ಬೆಂಗಳೂರಿನಲ್ಲಿರುವ ಬೀಜ ಘಟಕದಲ್ಲಿ ಲಭ್ಯ ಇರ್ತವೆ. ಸೊ ಎಲ್ಲ ರೈತ ಬಾಂಧವರು ಇದರ ಒಂದು ಸದುಪಯೋಗ ಪಡ್ಕೋಬಹುದು. ನಿನಗೆ ಕೊಡ್ಬೇಕಮ್ಮ ಖಾಲಿ ಕೊಡ್ತೀನಿ ಹೋಗು. ಗಾಯ್ಸ್ ಈ ಹುಡುಗಿ ಕದ್ಬಿಟ್ಟ ಇದೆ. ಕಳ್ಳಿ ಉಚ್ಚೆಳ್ಳು ತಳಿಯಾಗಿರ್ತಕ್ಕಂಥ KBN 2 ಪ್ರತ್ಯಕ್ಷತೆಯನ್ನ ಮಾಡಲಾಗಿದೆ. ಈ ಒಂದು ನೂತನವಾಗಿ ಇದೊಂದು ಅಲ್ಪಾವಧಿ ತಳಿಯಾಗಿರುತ್ತೆ. ಸತ್ತೋದ್ವಿ ಅನ್ಕೊಳ್ಳಿ ನಾವು ಮಾತ್ರ. ನಿಜ ಸತ್ತೋದ್ವಿ. ಇವಾಗ ಸದ್ಯಕ್ಕೆ ಒಂದೇ ಒಂದು ವಿಕೆಟ್ ಐತೆ, ಇದರಲ್ಲಿ 4 ಭಾಗ ಬರಲ್ಲ ಸರ್. ಲೈನಾ ಸರ್ ಬಂದ ಎಲ್ಲ ನಮ್ಮರೆ ಗಾಯ್ಸ್. ಕಣ್ಣ ಹಾಯ್ ಆಯ್ತಾ ದರ್ಶಿ? ಹಾಯ್ ದರ್ಶಿ, ಹಾಯ್ ಮಾಡು. ಹಲೋ ಮಿಸ್ಟರ್, ಹಾಯ್ ಮಾಡ್ರಿ. ಅಣ್ಣ ಯಾವೂರು? ಗೌರಿಬಿದ್ನೂರಾ? ಬ್ರೋ ನಿಮ್ದು ಸಾರಿ ಅಣ್ಣ, ನಿಂದು ಇಬ್ಬರದು ನಾವು ಫ್ರೆಂಡ್ಸಾ ಅಥವಾ ಅಣ್ಣ ತಮ್ಮಂದ್ರ? ಅಣ್ಣ ತಮ್ಮಂದ್ರ ಅಂದರೆ ಫ್ರೆಂಡ್ಸ್ ಥರ ಕಾಣ್ತಿದ್ದೀರಪ್ಪ. ಹ್ಞೂ ನಮ್ಮದು ಕಾಲೇಜ್ ಕಡೆಯಿಂದ ಬಂದಿರೋದು. ಸಿರಾ. ತಡಿಯಲ್ಲ ಒಯ್ತಾರೆ ತಿಂತಾರೆ ಎಲ್ಲ ಚಲೋ ತಡಿಯಲ್ಲ ಎಲ್ಲ ಹಾಕ್ಲಿ. ಗೈಸ್ ಮಧ್ಯಾಹ್ನದ ಊಟ ನಾವು 3 ಗಂಟೆಗೆ ತಿಂತಾ ಇದ್ದೀವಿ. ಜೊತೆಯಲ್ಲೇ ಹೋಗ್ಬೇಕು, ಜೊತೆಯಲ್ಲೇ ಬರಬೇಕು, ಮತ್ತೆ ಮಿಸ್ ಆಗಬೇಕು. ಆಯ್ತು, ಒಂದು ಫೋಟೋ ತಗೊಂಡು ಮತ್ತೆ ಎಲ್ಲ ಕೈ ಹಿಡ್ಕೊಂಡು 2 ಲೈನ್ ಮಾಡ್ಕೊಂಡು ಹೋಗ್ರಿ. ಬರ ಇಲ್ಲಿ ಅಣ್ಣ, ಎಲ್ಲಿದ್ದಣ್ಣ ಇಷ್ಟು ದಿನ? ಹಿಂದೆ ಮಾಸ್ಟರ್ ಇದ್ದಾರೆ, ಇಲ್ಲ ಅಂದಿದ್ರೆ ಸಂಸ್ಕೃತ ತೆಗಿತಿದ್ದೆ. ಯಾರಲ್ಲಿ